ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಾಗ ಸ್ಪೆಷಲ್ ಏನಪ್ಪ ಅಂದ್ರೆ ನಾನು ನಿನ್ನೆ ರಾತ್ರಿ ಕೆಂಬಾಯಿನ ಶಾಪರ್ ಬಂದೀನಿ. ಸೊ ಎಲ್ಲ ಬ್ಲಾಗ್ನಾಗ ಅದೇ ತೋರಿಸೋದು ಚಲೋ ಅನ್ಸಲ್ಲ ಅಂತ ಮತ್ತೊಂದು ಬ್ಲಾಗ್ ಮಾಡಕ್ಕೆ ಬಂದಿದ್ದೆ. ಸೀದಾ ಶಾಪರ್ಗೆ ಬಂದೆ. ಸೊ ಜಸ್ಟಿನ ಈಗ ಎದ್ದೀನಿ, ಎದ್ದು ಜಾಗ ಮಾಡಿ ಫ್ರೆಶ್ ಆಗಿ ಟಮಾಟಿ ಎಣ್ಣೆ ಪಲ್ಯ, ಹೆಸರು ಎಣ್ಣೆ ಪಲ್ಯ, ಏನು ಹೆಸರು ಕಾಳಿನ ಎಣ್ಣೆ ಪಲ್ಯ. ಈಗ ಏನೇನಾಗಿದೆ ಇವರು? ಉಳ್ಳಾಗಡ್ಡಿ, ಟಮಾಟಿ, ಆಯ್ತು. ನೆಕ್ಸ್ಟ್ ಫ್ರೈ ಆಗ್ಬೇಕು. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಏನದ ಇದಾಗ್ತಾರೆ ಅದ್ರೊಳಗೆ ಏನು ಮಾಡಿ ಕಾಳನ್ನು ಹಾಕ್ಬೇಕು. ಉಪ್ಪು, ಅರಿಶಿನ ಅದಕ್ಕೆ ತಕ್ಕಷ್ಟು ಹಾಕಿ ಹಾಕಿ ಈಗ ಪಲ್ಯ ಮಾಡೋದಂತಾರೆ. ಸೊ ಪಲ್ಯ ಮಾಡಿದ ಮೇಲೆ ಎಲ್ಲ ಊಟ ಮಾಡಿ ಹೊರ ಹೋಗೋದು. ಸೀದಾ ಹೊರ ಹೋದ್ಮೇಲೆ ಸಿಗ್ತೀವಿ. ಕರ್ಕೊಂಡು ಬಂದು ಸಾರ್ಥಕ ಇದೆ. ನಾವು ಹುಡುಗದ ಸಲ ಸ್ಟಿಕರಿಂಗ್ ಮಾಡ್ಸಕ್ಕೆ ಬಂದೀವಿ ನಾವು ನನ್ನ ಗಾಡಿಗೆ. ನಮ್ಮ ಹುಡುಗ ಬಂದದ್ದು ಪೂರಾ ಡಿಸ್ಕೌಂಟ್ ಕೊಟ್ಟ ಅಣ್ಣ. ಇಲ್ಲಿವಲ್ಲ ಅಣ್ಣ ನಮಗೆ ಫುಲ್ ಡಿಸೈನ್ ಮಾಡೋದಂತ ಈ ಕಲರ್ ಹಾಂ ಏನಿಲ್ಲ ಅಲ್ಲೇ ನಿಂಗೆ ಸ್ಟಿಕರ್ ಮಾಡಿಸ್ಬೇಕಂದ್ರೆ ಭಾಳ ದಿನದ ಕಾಯಿಸಿತ್ತು. ಸೊ ಇವತ್ತು ಟೈಮ್ ಸಿಕ್ಕದಂತ ಇವತ್ತು ಮಾಡಿಸೀನಿ. ನಮ್ಮ ಹುಡುಗ ಫುಲ್ ಡಿಸ್ಕೌಂಟ್ ಮಾಡಿ ಕೊಟ್ಟ. ನೀವು ಅವರೆಲ್ಲರೂ ಬರೋ ಅಂಗಡಿಗೆ ಬಂದಿದ್ದೀವಿ. ಅದು ಬಿಸಿಲು ಭಾಳ ಡೇಂಜರ್ ಅದ್ರಿಪ್ಪ. ಬಿಸಿಲಿಗೆ ಅರ್ಧ ಹಂಗಾಗಿ ಕೊಟ್ಟ ಜಾಸ್ತಿ ಹಸು ಹೋಗ್ಯದ. ಮನ್ಯಾಗ ಮಾಡಿದ್ರೆ ಬರೀ ರೈಸ್ ನಾವು ತಿನ್ನೋದು. ಅದಕ್ಕೆ ಅಂತ ಮ್ಯಾಗಿ ಪ್ಯಾಕೆಟ್ ಅದು ನಮ್ಮ ಅಮ್ಮಗೆ ಹೋಗುತ್ತೆ. ಇಬ್ಬರು ನಮ್ಮ ಮಮ್ಮಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ಯಾರ. ಬರೀ ರೈಸ್ ತಿನ್ನೋಕ್ಕಾಗಲ್ಲ ನಮಗೆ ಅಂತಂದು 2 ಮ್ಯಾಗಿ ಪ್ಯಾಕೆಟ್ ಹೋಗಿದ್ವಿ. ಮ್ಯಾಗಿ ಮಾಡ್ಬೋದು. ಮ್ಯಾಗಿ ಮಾಡೋದು ಸಿಂಪಲ್. ಅದು ಆಯಿಲ್ ಹಾಕ್ಬೇಕು, ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಬೇಕು. ಈ ಮ್ಯಾಗಿ ಪ್ಯಾಕೆಟ್ ಇದು ಇದೇ ಇದ್ರಾಗ ಇನ್ನೊಂದು ಇವ್ಯಾಡ್ ಮಾಡ್ಬೋದು. ಒಂದೇ ಬೇಕು ಹೊರಗಡೆ ಇದು ಏನದ ಇಡಿಟ್ಟೆ ಮುರಿದು ಹಾಕೊಂಡು ಬಿಡೋದು. ಸೊ ಇಷ್ಟೆಲ್ಲ ಆಗ್ಯದ. ಈಗೇನು ಇದಕ್ಕೆ ಮಸಾಲೆ ಹಾಕೋದು, ಉಪ್ಪು ಹಾಕೋದು ಅಷ್ಟೇ. ಮ್ಯಾಗಿ ರೆಡಿ. ಸೊ ಹಿಂಗೆ ಮಾಡ್ಬೋದು ಬರ್ತೀನಿ. ಟೈಮ್ ಪಾಸ್ ಆಗಲ್ಲ. ಸೊ ಇಷ್ಟೇ ಮ್ಯಾಗಿ. ಸೊ ಯಾರೋ ಊಟ ಮಾಡೋದು ಮೆಸೇಜ್ ಹಾಕ್ಯಾರ. ಸೊ 2 ಪ್ಯಾಕೆಟ್ ಅದು, 2 ಮಸಾಲ ಚಲೋ. ಒಂದು 2 ನಿಮಿಷ ನಿಂತರೆ ನಿಮ್ಮ ಡೋರಿಗೆ ಬಿಡ್ತೀವಿ. ಹೆಂಗೆ ಮಾಡೋದು? ನಮ್ಮ ಮಮ್ಮಿ ತಾಸು ನಿಂತು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಸೊ ಮ್ಯಾಗಿಗೆ ಉಪ್ಪು ಎಷ್ಟಾಗಲ್ಲ. ಸೊ ಮಧ್ಯಾಹ್ನ ಮನೆಗೆ ಬಂದು ಸೀದಾ ಮಕ್ಕೊಂಡು ಈಗ ಎದ್ದೀನಿ. ಎದ್ದು ಸುರ್ಪುರ್ಗೆ ಹೋಗೋದು ಸ್ವಲ್ಪ ಕೆಲಸ ಅದ. ಹೋದ್ರೆ ಓದ್ತೀನಿ, ಇಲ್ಲಾಂದ್ರೆ ಇಲ್ಲ, ಡೌಟ್ ಅದ.
ಹೋದ್ನಂದ್ರೆ ತೋರಿಸ್ತೀನಿ. ಬಟ್ ಈ ಸದ್ಯ ಏನದ ಹೊರಗೆ ಹೊಂಟೀನಿ ದೋಸ್ತನ ಕೂಡ. ಹೊರಗೆ ಹೋದ್ಮ್ಯಾಗ ಹೊರಗೆ ಸಿಗ್ತೇನೆ ನಮಗೆ. ಶಾಪುರಿಂದ ಸುರ್ಪುರ ಬಂದು ಸುರ್ಪುರ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಶಾಪುರ ಹೊಂಟಿವಿ. ಅಲ್ಲಿ ಹೇಳ್ತಾರ ಮರಾಠಿ ವಿಡಿಯೋ ಮಾಡ್ಕೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ದಾಗಿತ್ತು. ಈಗ ಆರಾಮ್ ಹೊಂಟೀನಿ, ಈ ವಿಡಿಯೋ ಚಾಲೂ ಮಾಡೀನಿ. ನಾನು ನಮ್ಮ ದೋಸ್ತ್ ಬಂದು ಅವ್ನಿಗೆ ತೋರ್ಸಂಗಿಲ್ಲ, ಯಾಕಂದ್ರೆ ತೋರಿಸಿರೋ ಮನೆಗೆ ಚಪ್ಪಲಿ ಹಿಡಿತಾರೆ. ರಾತ್ರಿ ಟೈಮು ಸುರ್ಪುರ ಬಂದ ಅದಕ್ಕೆ ನಿಮ್ಮ ಫೇಸ್ ತೋರಿಸ್ಲಾಗಿನಿ. ನನ್ನ ಫೇಸ್ ಇರಲ್ಲ. भाई नमस्ते बोलो इधर. ನಮಸ್ತೆ. इधर बोलो भाई. ನಮಸ್ತೆ ಭಾಯ್. ನಮಸ್ತೆ. हाँ ಅಣ್ಣ ನಮಸ್ತೆ ಜಸ್ಟ್ನೇ ಈಗೇನು ಶಾಪು ರೀಚ್ ಆಗಿದೆ. ಈಗೆಲ್ಲ ರೀಚ್ ಆಗಿ ಜಾಸ್ತಿ ಹೊತ್ತಾಗಿದೆ. ಸ್ವಲ್ಪ ಹೊರಗೆಲ್ಲ ಅಡ್ಡಾಡಿ ಬಂದು ಈಗ ಮನೆಗೆ ಬಂದು ಊಟ ಗೀಟ ಮಾಡಿ ಹೋಗ್ಬಿಡ. ಈ ಬ್ಲಾಗ್ ಎಡಿಟ್ ಮಾಡೋದಪ್ಪ ಅಂತ ಈ ಬ್ಲಾಗ್ ಏನಾದ್ರು ಇಷ್ಟೇ. ಇನ್ ಕೇಸ್ ಈ ಬ್ಲಾಗ್ ಏನಾದ್ರು ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬಿಡ್ರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್.